ಹಲೋ ಸ್ಟೂಡೆಂಟ್ಸ್, ಈ ಪ್ರೈಮ್ ನಂಬರ್ ಫೈಂಡ್ ಔಟ್ ಮಾಡೋ ಪ್ರೋಗ್ರಾಮ್ ಏನಿದೆಯಲ್ಲ ನಿಮ್ಮದು, ದಟ್ಸ್ ದ ಫೋರ್ತ್ ಪ್ರೋಗ್ರಾಮ್ ಐ ಗೆಸ್. ಸೊ ಈ ಪ್ರೋಗ್ರಾಮಲ್ಲಿ ನಾವು ಪ್ರೈಮ್ ನಂಬರ್ಸ್ ಬಿಟ್ವೀನ್ ಅ ರೇಂಜ್ ಎಮ್ ಆ್ಯಂಡ್ ಎನ್, ಈ ರೇಂಜಲ್ಲಿರುವಂಥ ಪ್ರೈಮ್ ನಂಬರ್ಸ್ನ ಪ್ರಿಂಟ್ ಮಾಡಬೇಕು. ಅದು ನಮ್ಮ ಪ್ರೋಗ್ರಾಮ್. ಫಸ್ಟ್ ಆಫ್ ಆಲ್, ವಾಟ್ ಈಸ್ ಅ ಪ್ರೈಮ್ ನಂಬರ್? ಎನಿ ನಂಬರ್ ದಟ್ ಈಸ್ ಡಿವಿಸಿಬಲ್ ಓನ್ಲಿ ಬೈ ಇಟ್ಸ್ ಸೆಲ್ಫ್ ಆ್ಯಂಡ್ ಒನ್. ಹೌದಾ? ವಿ ನೋ ದ್ಯಾಟ್ ಎವ್ರಿ ನಂಬರ್ ಈಸ್ ಡಿವಿಸಿಬಲ್ ಬೈ ಒನ್. ಹೌದಾ? ಆ್ಯಂಡ್ ಎವ್ರಿ ನಂಬರ್ ಈಸ್ ಡಿವಿಸಿಬಲ್ ಬೈ ಇಟ್ ಸೆಲ್ಫ್. ಫಾರ್ ಎಕ್ಸಾಂಪಲ್, ನಾನು 15 ಅಂತ ತಗೋತೀನಿ. ಹೌದಾ? 15 by 15 ಈಕ್ವಲ್ ಟು 1 ಆ್ಯಂಡ್ 15 ಈಸ್ ಡಿವಿಸಿಬಲ್ ಬೈ 1. ಸೊ ಈ ಎರಡು ನಂಬರು ಅಂದರೆ ಇಟ್ ಸೆಲ್ಫು ಮತ್ತು ಒನ್ನಿಂದ ಅದು ಡಿವೈಡ್ ಆಯಿತು. ಬೇರೆ ಯಾವ್ದಾದ್ರು ನಂಬರ್ ತೊಗೊಳ್ಳೋಣ. ಈಗ 7. ಈ 7 ಡಿವಿಸಿಬಲ್ ಬೈ 7? ಎಸ್. ಈ 7 ಡಿವಿಸಿಬಲ್ ಬೈ 1? ಎಸ್. ಸೊ ಇದು 7 ಅನ್ನೋದು ಪ್ರೈಮ್ ನಂಬರ್, ವಿ ನೋ ದ್ಯಾಟ್. ಆ್ಯಂಡ್ 15 ಈಸ್ ನಾನ್ ಪ್ರೈಮ್ ಬಿಕಾಸ್ ಇಟ್ ಇಸ್ ಡಿವಿಸಿಬಲ್ ಬೈ 3 and 15. ಹೌದಾ? ವೆದರ್ ಇಟ್ ಇಸ್ ಪ್ರೈಮ್ ಆರ್ ನಾನ್ ಪ್ರೈಮ್, ಎವ್ರಿ ನಂಬರ್ ಈಸ್ ಡಿವಿಸಿಬಲ್ ಬೈ ಇಟ್ಸ್ ಓನ್ ಸೆಲ್ಫ್ ಆ್ಯಂಡ್ 1. ಸೊ ಅದಕ್ಕೆ ಒಂದು ನಂಬರು ಪ್ರೈಮ್ ಹೌದೋ ಅಲ್ಲೋ ಅಂತ ಚೆಕ್ ಮಾಡೋದಕ್ಕೆ ವಿ ನೀಡ್ ಟು ಚೆಕ್ whether that number is completely divisible by numbers lower than that. ಫಾರ್ ಎಕ್ಸಾಂಪಲ್, ನಾ 7ನ ಪ್ರೈಮ್ ನಂಬರ್ ಹೌದೋ ಅಲ್ಲ ಅಂತ ಚೆಕ್ ಮಾಡಬೇಕಂದ್ರೆ ಐ ಶುಡಂಟ್ ಗೋ ಫಾರ್ 8, 9, 10 ಸೋ ಆನ್. ಹೌದಾ? ಈ ಯಾವ ನಂಬರಿಂದನೂ ಇದು ಡಿವೈಡ್ ಆಗೋದೇ ಇಲ್ಲ ಬಿಕಾಸ್ ದೀಸ್ ಆರ್ ಬಿಗರ್ ದ್ಯಾನ್ ದಿಸ್. ಸೊ ನಾ ಏನೇ ಚೆಕ್ ಮಾಡಬೇಕು ಅಂತಂದ್ರೂ ಲೆಸ್ ದ್ಯಾನ್ 7ವರೆಗೂ ಚೆಕ್ ಮಾಡಬೇಕು. ಹೌದಾ? ಅಪ್ ಟು 6. ಆ್ಯಂಡ್ ಸ್ಟಾರ್ಟಿಂಗ್ ನಂಬರ್ 1 ಅಂತೂ ತೊಗೊಳಕ್ಕೆ ಬರಲ್ಲ ಬಿಕಾಸ್ ಎವ್ರಿ ನಂಬರ್ ಈಸ್ ಡಿವಿಸಿಬಲ್ ಬೈ 1. ಸೊ ಹ್ಯಾವ್ ಟು ಸ್ಟಾರ್ಟ್ ವಿತ್ 2. ಹೌದಾ? ಸೊ ಈ ನಂಬರ್ಸ್ನ ಚೆಕ್ ಮಾಡೋದು ಒನ್ ವೇ ಆದರೆ, ದೆರ್ ಈಸ್ ಅನದರ್ ವೇ. ವಿ ನೀಡ್ ನಾಟ್ ಗೋ ಅಪ್ ಟು 6. ಹೌದಾ? ಬಿಕಾಸ್ ಒಂದು ನಂಬರು, ಈ 7 ಅನ್ನೋದು ಮ್ಯಾಕ್ಸಿಮಮ್ ಒಂದು ಮಿನಿಮಮ್ ನಂಬರ್. ಇದನ್ನು ಡಿವೈಡ್ ಮಾಡೋಂಥದ್ದು ಯಾವುದು? 2. ಹೌದಾ? ಸೊ ಮ್ಯಾಕ್ಸಿಮಮ್ ನಂಬರ್ ಇದನ್ನು ಡಿವೈಡ್ ಮಾಡೋಕ್ಕಾಗೋದು. ಸಾರಿ, ಐ ರಿಪೀಟ್, ಮಿನಿಮಮ್ ನಂಬರ್ ಈ ನಂಬರ್ನ ಡಿವೈಡ್ ಮಾಡೋ ಅಂಥದ್ದು ಯಾವುದು? 2. ಅದು ಎಷ್ಟು ಬರುತ್ತೆ ವ್ಯಾಲ್ಯೂ? 3.5. ಹೌದಾ? ಸೊ ಈ 3.5 ಅಥವಾ 4ವರೆಗೂ ಚೆಕ್ ಮಾಡಿದರೆ ಸಾಕು, ಮತ್ತು 5, 6ವರೆಗೂ ಚೆಕ್ ಮಾಡೋ ಅವಶ್ಯಕತೆಯೇ ಇಲ್ಲ. ಹೌದಾ? ಬಿಕಾಸ್ ಅದರ ಹಾಫ್ ನಂಬರ್ ಅದನ್ನ ಡಿವೈಡ್ ಮಾಡೋ ಅಂಥದ್ದು ಅದೇ ಮ್ಯಾಕ್ಸಿಮಮ್ ನಂಬರ್ ಆಗಿರುತ್ತೆ. ಆ ನಂಬರ್ ಈಸ್ ಆ ಸೀಕ್ವೆನ್ಸ್ ಆಫ್ ನಂಬರ್ಸಲ್ಲಿ ಒಂದು ನಂಬರ್ನ ಡಿವೈಡ್ ಮಾಡುವಂತಹ ಬಿಗ್ಗೆಸ್ಟ್ ನಂಬರ್ ಯಾವುದು ಅಂದರೆ ಇಟ್ಸ್ ದ ಹಾಫ್. ಹೌದಾ? ಸೊ ಆ ಹಾಫ್ನವರೆಗೂ ಚೆಕ್ ಮಾಡಿ ನಾವು ಸಾಕು. ಫಾರ್ ಎಕ್ಸಾಂಪಲ್, ಇಫ್ ಎಮ್ ಈಸ್ ದ ಗಿವನ್ ನಂಬರ್, ವಿ ನೀಡ್ ಟು ಚೆಕ್ ಓನ್ಲಿ ಟಿಲ್ m/2. ಹೌದಾ? ಇದು ಇಲ್ಲಿವರೆಗೂ ಡಿವೈಡ್ ಆಗಿಲ್ಲ ಅಂತಂದರೆ ಈ ಗ್ರೇಟರ್ ದ್ಯಾನ್ ನಂಬರ್, ಈ m/2 + 1 + 2 ಅಪ್ ಟು m-1, ಇಲ್ಲಿವರೆಗೂ ಅದು ಡಿವೈಡ್ ಆಗೋದಿಲ್ಲ ಅಂತಲೇ ಅರ್ಥ. ಸೊ ಇಲ್ಲಿವರೆಗೂ ಚೆಕ್ ಮಾಡಿ ನಾವು ಸ್ಟಾಪ್ ಮಾಡ್ಬೋದು. ಹೌದಾ? ಸೊ ನಿಮ್ಮ ಪ್ರೋಗ್ರಾಮ್ಗೆ ಹೋದರೆ ವಿ ನೀಡ್ ಟು within main function we need to declare some variables. ಫಸ್ಟು ಲಿಮಿಟ್ಸ್ನ ಎಂಟರ್ ಮಾಡೋದಕ್ಕೆ m and n ಬೇಕು. ಅಗೇನ್ ಇಟರೇಷನ್ ಮಾಡ್ತಾ ಇದ್ದೀವಿ ನಾವು. ವಿ ಆರ್ ಇಟರೇಟಿಂಗ್ ಥ್ರೂ ದ ವ್ಯಾಲ್ಯೂಸ್ ಲೆಸ್ಸರ್ ದ್ಯಾನ್ m/2. ಹೌದಾ? I ಸ್ಟಾರ್ಟ್ಸ್ ವಿತ್ 2, 3 ಸೋ ಆನ್ ಅಪ್ ಟು m/2. ಅದಕ್ಕೊಂದು ಇಂಡೆಕ್ಸ್ ವ್ಯಾಲ್ಯೂ ಬೇಕು, ಹಾಗೆ ಒಂದು ಫ್ಲ್ಯಾಗ್ ಬೇಕು. ಹೌದಾ? Flag is a variable which is used to store the values true or false, 1 and 0. I mean 1 or 0. ಒಂದು ವೇಳೆ ಅದು ಡಿವಿಸಿಬಲ್ ಆಗಿತ್ತಂದರೆ ಫ್ಲಾಗ್ ವಿಲ್ ಬಿ ಸೆಟ್ ಟು 1. ಒಂದು ವೇಳೆ ಅದು ಡಿವಿಸಿಬಲ್ ಆಗೇ ಇಲ್ಲ ಯಾವ ನಂಬರಿಂದನೂ ಅಂದರೆ ಫ್ಲಾಗ್ ಈಕ್ವಲ್ ಟು 0 ಆಗಿ ಉಳಿಯುತ್ತೆ. ವೆನ್ ಫ್ಲಾಗ್ ಈಸ್ 0 ವಿ ಕ್ಯಾನ್ ಡಿಕ್ಲೇರ್ ದ್ಯಾಟ್ ದಿಸ್ ಈಸ್ ಅ ಪ್ರೈಮ್ ನಂಬರ್. ಸೊ ಅದಕ್ಕೆ ಇಷ್ಟು ವೇರಿಯೇಬಲ್ಸ್ ಬೇಕು ನಮಗೆ. ಸೊ ಆಫ್ಟರ್ ದ್ಯಾಟ್ ಕ್ಲಿಯರ್ ಸ್ಕ್ರೀನ್ ಹಾಕ್ತೀರಾ ನೀವು. ಆಮೇಲೆ you will be prompting the user to enter values for m and n. ಬೇಕಾದಲ್ಲಿ ಒಂದು ನ್ಯೂ ಲೈನ್ ಹಾಕ್ಕೊಳ್ಳಿ. ದೆನ್ scanf %d %d %n. After this, before printing the values, you will be printing the statement that the prime numbers
prime numbers between m and n are short ಆಗಿ ಬರ್ತಿದ್ದೀನಿ ನಾನು. okay, next you start with y. So while m is less than n, because we are starting with the value m and we have to print all the prime values till n. m equal less than or equal to ತಗೊಳ್ಳಿ, ತೊಂದರೆ ಇಲ್ಲ. ಆಫ್ಟರ್ ದಿಸ್ ಒಂದು ಫಾರ್ ಲೂಪ್ ಹಾಕ್ಕೋಬೇಕು, ಬಿಕಾಸ್ ಈ ವೈಲ್ ಲೂಪು ಪ್ರೈಮ್ ನಂಬರ್ಸ್ನ ಟ್ರಾವರ್ಸ್ ಮಾಡೋದಕ್ಕೆ, ವೆರಾಸ್ ಈ ಫಾರ್ ಲೂಪು ನಂಬರ್ಸ್ ಲೆಸ್ ದ್ಯಾನ್ ಎಮ್ ಯಾವುದು ಅದನ್ನು ಡಿವೈಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆಯಲ್ಲ ಆ ವ್ಯಾಲ್ಯೂಸ್ನ ಟ್ರಾವರ್ಸ್ ಮಾಡೋದಕ್ಕೆ. ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ 2. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಡೋಂಟ್ ಸ್ಟಾರ್ಟ್ ವಿತ್ 1 or else you will end up with the results that every number is a prime number. ಓಕೆ, ಸೊ 2 ಇಂದಾನೆ ಡಿವೈಷನ್ ಸ್ಟಾರ್ಟ್ ಆಗಬೇಕು. ಎಲ್ಲಿವರೆಗೂ ಆಗಬೇಕಿದು? m/2ವರೆಗೂ ಆಗಬೇಕು. ಮತ್ತು i ಪ್ಲಸ್ ಪ್ಲಸ್. ಬಿಫೋರ್ ದಿಸ್ ವಿ ನೀಡ್ ಟು ಸೆಟ್ ದ ಫ್ಲಾಗ್ ಟು 0. ಅಂದರೆ ವಿ ಆರ್ ಅಸ್ಯೂಮಿಂಗ್ ದ್ಯಾಟ್ ಆಲ್ ದ ನಂಬರ್ಸ್ ಆರ್ ಪ್ರೈಮ್. ಯಾವ್ದಾದ್ರು ನಂಬರಿಂದ ಅದು ಡಿವೈಡ್ ಆಯಿತು ಕಂಪ್ಲೀಟ್ಲಿ ಅಂದ ತಕ್ಷಣ ಫ್ಲ್ಯಾಗ್ನ 1ಗೆ ಸೆಟ್ ಮಾಡಿಬಿಡ್ತೀವಿ. ಅಂದರೆ ನಾವು ಅಂದ್ಕೊಳ್ಳೋದು ಅಸಂಪ್ಷನ್ನು ರಾಂಗು, ಅದು ಯಾವುದೋ ಒಂದು ನಂಬರಿಂದ ಡಿವೈಡ್ ಆಗಿದೆ ಅಂತ. ನೋಡೋಣ ಯಾವ ಥರ ಅಂತ. ಸೊ ಇದಾದಮೇಲೆ ಒಂದು ಇಫ್ m mod i ಈಕ್ವಲ್ ಟು 0. ಇದೇನು ಆಪ್ರೇಷನ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇಟ್ ಫೈಂಡ್ಸ್ ಔಟ್ ದ ರಿಮೈಂಡರ್ ಆಫ್ಟರ್ ಡಿವೈಡಿಂಗ್ m/i. ಸೊ ರಿಮೈಂಡರ್ ಈಕ್ವಲ್ ಟು 0 ಅಂದರೆ ಕಂಪ್ಲೀಟ್ ಆಗೋದು ಡಿವೈಡ್ ಆಗಿದೆ. ಇನ್ ಸಚ್ ಕೇಸ್ ದಿಸ್ ಎಮ್ ಈಸ್ ನಾಟ್ ಪ್ರೈಮ್. ಸೊ ಅದಕ್ಕೆ ಫ್ಲ್ಯಾಗ್ನ 1ಗೆ ಸೆಟ್ ಮಾಡಿದ್ವಿ. ಇಲ್ಲ, ನಾವು ಅಸ್ಯೂಮ್ ಮಾಡ್ಕೊಳೋದೇನು ಪ್ರೈಮ್ ನಂಬರ್ ಇದೆ ಇದು, ಬಟ್ ಡಿವೈಡ್ ಆದ ತಕ್ಷಣ ನಮ್ಮ ಅಸಂಪ್ಷನ್ ರಾಂಗ್ ಆಯಿತು, ಫ್ಲ್ಯಾಗ್ನ 1ಗೆ ಸೆಟ್ ಮಾಡಿದ್ವಿ. ಸೊ ಈಗ ಯಾವುದೋ ಒಂದು ನಂಬರಿಂದ ಅದು ಡಿವೈಡ್ ಆಯ್ತಂದರೆ ಮತ್ತೆ ಉಳಿದಿರೋ ನಂಬರ್ ಜೊತೆ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ, ಬಿಕಾಸ್ a number is not a prime number even if it is divisible by any single value. ಯಾವುದೇ ಒಂದು ವ್ಯಾಲ್ಯೂ ಅದನ್ನು ಡಿವೈಡ್ ಮಾಡಿದ್ರು ಅದು ಪ್ರೈಮ್ ಅಲ್ಲ ಅಂತ ಡಿಕ್ಲರೇಷನಿಗೆ ಬಂದುಬಿಡ್ತೀವಿ. ಸೊ ಮತ್ತೆ ನಾವು i = 3, i = 4 ಈ ಥರ ಅಪ್ಪರ್ ವ್ಯಾಲ್ಯೂಸ್ಗೆ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ವಿ ನೀಡ್ ಟು ಬ್ರೇಕ್ ಔಟ್ ಫ್ರಮ್ ದ ಲೂಪ್. ಸೊ ಯಾವ ಲೂಪಿಂದ ಆಗ್ತಾ ಇದೆ? ಈ ಫಾರ್ ಲೂಪಿಂದ ಹೊರಗಡೆ ಬರ್ತಾ ಇದೆ ಅದು. ಹೌದಾ? ಒಂದು ವೇಳೆ ಅದು ಡಿವೈಡ್ ಆಗಿಲ್ಲ ಅಂತಂದರೆ ಮತ್ತೆ ಇಲ್ಲಿ ಹೋಗುತ್ತೆ, ಐ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗುತ್ತೆ, ಮತ್ತು ಡಿವಿಷನ್ ಮಾಡುತ್ತೆ, ಮತ್ತು ಸೋ ಆನ್ ನೆಕ್ಸ್ಟ್ ವ್ಯಾಲ್ಯೂಗೆ ಅದು ಚೆಕ್ ಮಾಡ್ತಾ ಹೋಗುತ್ತೆ. ಸೊ ಹಿಯರ್ ಫಾರ್ ಲೂಪ್ ಎಂಡ್ಸ್. ಆಫ್ಟರ್ ದಿಸ್ ಇದಿಷ್ಟು ಮುಗೀತು ಇಟ್ರೇಷನ್ಸ್. ಎಲ್ಲಿಂದ i = 2 ಇಂದ i = m/2ವರೆಗೂ ಸೇಮ್ ವರ್ಕು ರಿಪೀಟ್ ಆದ್ರೂ ಯಾವುದೇ ಒಂದು ವ್ಯಾಲ್ಯೂನು ಅದನ್ನು ಕಂಪ್ಲೀಟಾಗಿ ಡಿವೈಡ್ ಮಾಡಲಿಲ್ಲ, ಎಲ್ಲೂ ರಿಮೈಂಡರ್ = 0 ಬರಲೇ ಇಲ್ಲ ಅಂದ ತಕ್ಷಣ ನಾವು ಅದನ್ನು ಪ್ರೈಮ್ ಅಂತ ಡಿಕ್ಲೇರ್ ಮಾಡಬೇಕು. ದಟ್ ಈಸ್ if flag is equal to 0 after all these iterations, then we print the value of %d/in m. Then we need to increment, because if while loop ಏನಿದೆಯಲ್ಲ ಅದು ಮತ್ತೆ ರಿಪೀಟ್ ಆಗಬೇಕಲ್ಲ. ಸೊ increment ಆದಮೇಲೆ we'll be closing the while loop. After that get ch. After that you end the main function. ಹೌದಾ? ಸೊ ಇಲ್ಲಿ ನಾನು ಜಸ್ಟ್ ವ್ಯಾಲ್ಯೂ ಪ್ರಿಂಟ್ ಮಾಡ್ತಾ ಇದ್ದೀನಿ, ಬಿಕಾಸ್ ಇಲ್ಲಿ ಮೇಲೆ ಆಲ್ರೆಡಿ ನಾವೊಂದು ಸ್ಟೇಟ್ಮೆಂಟ್ನ ಪ್ರಿಂಟ್ ಮಾಡಿಬಿಟ್ಟಿದ್ದೀವಿ. ದ ಪ್ರೈಮ್ ನಂಬರ್ಸ್ ಬಿಟ್ವೀನ್ m and n ಆರ್ ಅಂತ ಆಲ್ರೆಡಿ ಕೊಟ್ಬಿಟ್ಟಿದ್ದೀವಿ. ಸೊ ಅದ್ರ ಕೆಳಗಡೆ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು 3 and 15 ಅಂತ ತೊಗೊಂಡಂದರೆ ಪ್ರೈಮ್ ನಂಬರ್ಸ್ ಬಿಟ್ವೀನ್ m and n ಆರ್ ಅಂತ 3, 5, 7 ಈ ಥರ ಪ್ರಿಂಟ್ ಆಗ್ತಾ ಹೋಗ್ಬೇಕು ನನಗೆ. ಹೌದಾ? ಆ್ಯಂಡ್ ಯು ಮೈಟ್ ಹ್ಯಾವ್ ನೋಟಿಸ್ಡ್ ದ್ಯಾಟ್ ಕರ್ಲಿ ಬ್ರೇಸಸ್ಸು ತುಂಬ ಓಪನ್ ಆ್ಯಂಡ್ ಕ್ಲೋಸ್ ಆಗ್ತಾ ಇದೆ ಇಲ್ಲಿ. ಹೌದಾ? ನಾವೆಲ್ಲದನ್ನು ಈ ಮಾರ್ಜಿನಿಂದನೇ ಕರ್ಲಿ ಬ್ರೇಸಸ್ನ ಓಪನ್ ಮಾಡೋದು ಕ್ಲೋಸ್ ಮಾಡೋದು ಮಾಡ್ತಾ ಹೋದ್ವಿ ಅಂದರೆ ಯಾವುದೋ ಒಂದು ಮೂಮೆಂಟಲ್ಲಿ ನಮಗೆ ಕನ್ಫ್ಯೂಷನ್ ಆಗುತ್ತೆ ಯಾವ ಬ್ರೇಸು ಎಲ್ಲಿ ಎಂಡ್ ಆಗಬೇಕು ಅಂತ. ಸೊ ಅದಕ್ಕೆ ಯು ಫಾಲೋ ದ ಇಂಡೆಂಟ್ ರೂಲ್. ಇಂಡೆಂಟ್ ಅಂತ ಹೇಳ್ತೀವಿ ನಿಮಗೆ. ಇಂಡೆಂಟ್ ಇದೇನು ಸ್ಪೇಸ್ ಕೊಡ್ತಿಲ್ಲ ನಾವು ಮಾರ್ಜಿನಿಂದ, ಇದಕ್ಕೆ ಇಂಡೆಂಟ್ ಅಂತ ಹೇಳ್ತೀವಿ. ಈ ಮೇನ್ ಫಂಕ್ಷನ್ಗೆ ಇಂಡೆಂಟ್ ಕಡಿಮೆ ಕೊಟ್ಟಿದ್ದೀವಿ. ಅದಾದಮೇಲೆ ನೆಕ್ಸ್ಟ್ ಓಪನ್ ಆಗೋದು ವೈಲ್ ಲೂಪ್. ಹೌದಾ? ವೈಲ್ ಲೂಪ್ ಆದಮೇಲೆ ಬರೋದು ಫಾರ್ ಲೂಪ್, ಮತ್ತು ಇಲ್ಲಿ ಗ್ಯಾಪ್ ಇದೆ ನೋಡಿ. ಹೌದಾ? ನೆಕ್ಸ್ಟ್ ಬರೋದು ಇಫಿಗೆ ಮತ್ತೆ ಗ್ಯಾಪ್ ಇದೆ, ಈ ಡಿಫ್ರೆನ್ಶಿಯೇಟ್ಸ್. ಆಯಿತಾ? ನೆಕ್ಸ್ಟ್ ಇಲ್ಲಿಗೆ ಕ್ಲೋಸ್ ಆಯಿತು, ಮ್ಯಾಚಿಂಗ್ ಬ್ರೇಸ್. ಅದೇ ಥರ ಫಾರ್ ಇಲ್ಲಿ ಕ್ಲೋಸ್ ಆಯಿತು.
ಇಲ್ಲಿ ಕ್ಲೋಸ್ ಆಯಿತಾ. ನೆಕ್ಸ್ಟ್ ಇದಿಷ್ಟು ಮುಗಿದ ಮೇಲೆ ವೈಲ್ ಕ್ಲೋಸ್ ಆಗುತ್ತೆ, ಎಲ್ಲ ಮುಗಿದ ಮೇಲೆ ಮೇನ್ ಕ್ಲೋಸ್ ಆಗುತ್ತೆ. ಸೊ ಈ ಥರ ಇಂಡೆಂಟೇಷನ್ ಕೊಟ್ಟರೆ ಅಂತ ನಿಮಗೆ ಐಡಿಯಾ ಇರುತ್ತೆ ಯಾವ ಬ್ರೇಸು ಎಲ್ಲಿಗೆ ಕ್ಲೋಸ್ ಆಗಬೇಕು ಅಂತೇಳಿ. ಆ್ಯಂಡ್ ಇಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಐ ಈಕ್ವಲ್ ಟು ಐ ಲೆಸ್ ದ್ಯಾನ್ ಎಮ್ ಈಕ್ವಲ್, ಲೆಸ್ ದೆನ್ ಅವ್ರು ಈಕ್ವಲ್ ಟು ಆದರೂ ತೊಗೊಂಡ್ರೆ ತೊಂದರೆ ಇಲ್ಲ. ಲೆಸ್ ದೆನ್ ಆರ್ ಈಕ್ವಲ್ ಟು m/2 ಚೆಕ್ ಮಾಡುತ್ತೆ ಅದು ನಂಬರ್ ಅಲ್ಲಿವರೆಗೂ. ದೆನ್ ಇಲ್ಲಿ 2 ಬರೋದು ಇಂಪಾರ್ಟೆಂಟು, ಇಲ್ಲಿ m/2 ಇಂಪಾರ್ಟೆಂಟ್. ದೆನ್ ಫ್ಲಾಗ್ ಈಕ್ವಲ್ ಟು 0 ಅಂತ ಸೆಟ್ ಮಾಡ್ಕೊಂಡ್ಬಿಡ್ಬೇಕು ಇನಿಷಿಯಲಿ. ಅವಾಗ ಮಾತ್ರ ನಾವಿಲ್ಲಿ ಫ್ಲಾಗ್ ಈಕ್ವಲ್ ಟು 0 ಅಂತ ಚೆಕ್ ಮಾಡ್ಬೋದು. ಇದು ಲೂಪ್ ಮುಗಿದ್ಮೇಲೆ ನೀವು ಇಲ್ಲಿ ಫ್ಲಾಗ್ ಈಕ್ವಲ್ ಟು 0 ಸೆಟ್ ಮಾಡಲಿಲ್ಲ ಅಂತಂದರೆ ಇವನ್ ಆಫ್ಟರ್ ಕಂಪ್ಲೀಟಿಂಗ್ ದಿಸ್ ಲೂಪ್ ಐದರ್ ಇಟ್ ಕ್ಯಾನ್ ಬಿ ಫ್ಲಾಗ್ ಈಕ್ವಲ್ ಟು 1 ಆರ್ ಇಟ್ ಕ್ಯಾನ್ ಬಿ ಸಮ್ ಗಾರ್ಬೇಜ್ ವ್ಯಾಲ್ಯೂ. 0 ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ಈ ಕೇಸ್ ಯಾವತ್ತೂ ವರ್ಕ್ ಆಗೋದೇ ಇಲ್ಲ ನಿಮಗೆ. ಸೊ ಈ ಫ್ಲಾಗ್ನ 0 ಅಂಥೇಳಿ ವಿದಿನ್ ಲೂಪ್ ಮಾಡ್ಕೋಬೇಕು, ಔಟ್ಸೈಡ್ ಲೂಪ್ ಮಾಡೋಂಗಿಲ್ಲ, ಇದನ್ನ ವಿದಿನ್ ಲೂಪ್ ಮಾಡ್ಕೋಬೇಕು. ಬಿಕಾಸ್ ಫಾರ್ ಎವ್ರಿ ವ್ಯಾಲ್ಯೂ ಆಫ್ ಎಮ್ ಫ್ಲಾಗ್ ವಿಲ್ ಬಿ ಸೆಟ್ ಟು 0. ಫಾರ್ ಎಕ್ಸಾಂಪಲ್ 3 ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಮ್ ನಾನು. ಫಾರ್ ಎಮ್ ವ್ಯಾಲ್ಯೂ 3 ಫ್ಲಾಗ್ ಈಕ್ವಲ್ ಟು 0 ಆಯಿತು. ಇದಿಷ್ಟು ಚೆಕ್ ಆಯಿತು, ವೆದರ್ ಇಟ್ ಇಸ್ ಪ್ರೈಮ್ ಆರ್ ನಾನ್ ಪ್ರೈಮ್ ಅಂತ ಡಿಸೈಡ್ ಆಯಿತು. ಆಮೇಲೆ ಎಮ್ ವಿಲ್ ಬಿ ಅಪ್ಡೇಟೆಡ್ ಟು 4. ಈ 4ಗೆ ಅಗೇನ್ ಫ್ಲಾಗ್ ವ್ಯಾಲ್ಯೂ 0 ಆಗಬೇಕು. ಹೌದಾ? ಈ 4 0 ಆದಮೇಲೆ ಮತ್ತೆ ಅದು ಡಿವಿಷನ್ ಚೆಕ್ ಮಾಡುತ್ತೆ, ಆವಾಗ 1 or 0 ಸೆಟ್ ಆಗುತ್ತೆ, ಅದ್ರ ಬೇಸಿಸ್ ಮೇಲೆ ಅದ್ರ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ಸೊ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ ದೆನ್ ದಟ್ಸ್ ದ ಎಂಡ್ ಆಫ್ ದ ಪ್ರೋಗ್ರಾಮ್.